ಕ್ರಾಸ್ ಲೈನ್ ಲೇಸರ್ ಮಟ್ಟ. ಕ್ರಾಸ್ ಲೈನ್ ಲೇಸರ್ ಮಟ್ಟವನ್ನು ಸರಿಯಾಗಿ ಬಳಸುವುದು ಹೇಗೆ ಎಂದು ನಮಗೆ ತಿಳಿಸಿ. ಟೈಲ್ ಪ್ಲೇಸ್ಮೆಂಟ್ಗಾಗಿ ನೀವು ಈ ಗುರುತು ಹಾಕಿದ್ದೀರಾ. ಹೌದು ಮಹನೀಯರೇ, ಆದಿತು ಮಹನೀಯರೇ, ಅದರ ಲಂಬಕೋನ ಸರಿಯಾಗಿದೆಯೇ? ಇದು ನನಗೆ ತಪ್ಪಾಗಿದೆ. ನೀವು ದಾರದಿಂದ ಅಳತೆ ಮಾಡಿದರೆ ಅದು ತಪ್ಪಾಗುತ್ತದೆ. ಈಗ ನಾವು ಅದನ್ನ ಲೇಸರ್ ಉಪಕರಣಗಳನ್ನ ಬಳಸಿ ರಚಿಸುತ್ತೇವೆ. ಲೇಸರ್ ಉಪಕರಣಗಳನ್ನ ಬಳಸಿಕೊಂಡು ಲೇಔಟ್ ಅನ್ನು ಹೇಗೆ ಗುರುತಿಸುವುದು ಎಂದು ನಾನು ನಿಮಗೆ ಹೇಳುತ್ತೇನೆ. ನೋಡಿ, ನೀವು ಈ ಮಾರ್ಕ್ಸ್ ಅನ್ನು ಸ್ಟ್ರಿಂಗ್ ನಿಂದ ಮಾಡಿದ್ದೀರಿ. ಅದು ಎಷ್ಟು ವಿಭಿನ್ನವಾಗಿ ಹೊರಬರುತ್ತಿದೆ. ಈಗ ನಾವು ಅದನ್ನ ಹೊಂದಿಸಬೇಕಾಗಿದೆ. ಇದನ್ನು ನೋಡಿ, ಈಗ ಬಲಕೋನವು ಸರಿಯಾಗಿ ರೂಪುಗೊಂಡಿದೆ. ಈ ರೀತಿಯಲ್ಲಿ ನಾವು ಮಟ್ಟ ಮಾಡಬೇಕು. ಸರಿ ಸರ್. ಸಾಮಾನ್ಯವಾಗಿ ಹಿಂದಿನ ಕೆಲಸಗಾರರು ಲೆವೆಲಿಂಗ್ ಆಗಿ ದಾರವನ್ನ ಬಳಸುತ್ತಿದ್ದರು, ಆದರೆ ಸರಿಯಾಗಿ ಮಟ್ಟ ಹಾಕಿಲ್ಲ. ಕ್ರಾಸ್ ಲೈನ್ ಲೇಸರ್ ಮಟ್ಟವನ್ನು ಬಳಸಿಕೊಂಡು ಲೆವೆಲಿಂಗ್ ಅನ್ನು ನಿಖರವಾಗಿ ಮಾಡಲಾಗುತ್ತದೆ. ಕ್ರಾಸ್ ಲೈನ್ ಲೇಸರ್ ಮಟ್ಟವು ಸಮತಲ ಮತ್ತು ಲಂಬ ರೇಖೆಗಳನ್ನು ಸೆಳೆಯುವ ಸಾಧನವಾಗಿದೆ. ಆದ್ದರಿಂದ ನೀವು ಯಾವುದೇ ಸ್ಥಳದಲ್ಲಿ ಸರಕುಗಳನ್ನು ಸರಿಯಾಗಿ ಇರಿಸಬಹುದು, ಅಥವಾ ಗೋಡೆಗಳು ಅಥವಾ ನೆಲದ ಮಟ್ಟವು ಸರಿಯಾಗಿರಬಹುದು. ಲೇಸರ್ ಮಟ್ಟವನ್ನು ಬಳಸುವ ಮೊದಲು ಬ್ಯಾಟರಿಯನ್ನು ಚಾರ್ಜ್ ಮಾಡಿ ಅಥವಾ ಬದಲಾಯಿಸಿ. ಪ್ರತಿಯೊಂದು ಲೇಸರ್ ಮಟ್ಟವು ಪುನರ್ಭರ್ತಿ ಮಾಡಬಹುದಾದ ಬ್ಯಾಟರಿಯನ್ನು ಹೊಂದಿದೆ. ಲೇಸರ್ ಮಟ್ಟವನ್ನು ಬಳಸುವ ಮೊದಲು ಸೈಟ್ ಪರಿಸ್ಥಿತಿಗಳನ್ನು ಮೌಲ್ಯಮಾಪನ ಮಾಡಿ. ಸೈಟ್ ಮತ್ತು ಉಪಕರಣವು ಸ್ಥಿರವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಲೇಸರ್ ಮಟ್ಟದ ದಿಕ್ಕನ್ನು ಆಯ್ಕೆ ಮಾಡಲು ಅಡ್ಡ ಮತ್ತು ಲಂಬ ಬಟನ್ಗಳನ್ನು ಬಳಸಿ. ಈ ನಿರ್ದೇಶನವು ನಿಮ್ಮ ಕೆಲಸದ ಪ್ರಕಾರವನ್ನು ಅವಲಂಬಿಸಿರುತ್ತದೆ. ಲೇಸರ್ ಮಟ್ಟವನ್ನು ಬಳಸುವಾಗ ಸುರಕ್ಷತಾ ಮುನ್ನೆಚ್ಚರಿಕೆಯನ್ನು ಅನುಸರಿಸಿ. ಸುರಕ್ಷತಾ ಕನ್ನಡಕಗಳನ್ನು ಧರಿಸಿ ಮತ್ತು ಉಪಕರಣಗಳನ್ನು ಸರಿಯಾಗಿ ಬಳಸಿ. ಆದ್ದರಿಂದ ನಮ್ಮ ಕ್ರಾಸ್ ಲೈನ್ ಲೇಸರ್ ಮಟ್ಟವನ್ನು ಬಳಸಲು ಸರಿಯಾದ ಮಾರ್ಗ ಯಾವುದು? ಮೊದಲಿಗೆ ಬ್ಯಾಟರಿಯನ್ನು ಚಾರ್ಜ್ ಮಾಡಿ ಅಥವಾ ಬದಲಾಯಿಸಿ. ಸೈಟ್ ಮತ್ತು ಉಪಕರಣವು ಸ್ಥಿರವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಸರಿಯಾದ ದಿಕ್ಕನ್ನು ಆಯ್ಕೆ ಮಾಡಲು ಅಡ್ಡ ಮತ್ತು ಲಂಬ ಗುಂಡಿಗಳನ್ನು ಬಳಸಿ. ಸುರಕ್ಷತಾ ಕನ್ನಡಕಗಳನ್ನು ಧರಿಸಿ ಕೆಲಸ ಮಾಡಿ. ಸ್ಟೀಲ್ ಪ್ಲೇಟ್ ಬಳಕೆ. ಸ್ಟೀಲ್ ಪ್ಲೇಟ್ ಅನ್ನು ಸರಿಯಾಗಿ ಬಳಸುವುದು ಹೇಗೆ ಎಂದು ತಿಳಿಯೋಣ. ನೀವು ಪ್ಲಾಸ್ಟರಿಂಗ್ ಮಾಡುತ್ತಿದ್ದೀರಾ? ಈ ಮುಕ್ತಾಯ ನಡೆಯುತ್ತಿದೆಯೇ? ಹೌದು ಮಹನೀಯರೇ, ಆದಿತು ಮಹನೀಯರೇ, ನೀವು ಕೇವಲ ಒಂದು ಹಂತದ ಮಾಟರನ್ನ ಅನ್ವಯಿಸುತ್ತಿದ್ದೀರಿ. ಈಗ ಅದರ ಪೂರ್ಣಗೊಳಿಸುವಿಕೆಗಾಗಿ ನೀವು ಹೆಚ್ಚುವರಿ ಸಿಮೆಂಟ್ ಅನ್ನ ತೆಗೆದುಹಾಕಲು ಮರದ ಫ್ಲೋಟ್ ಬದಲಿಗೆ ಅಲ್ಯೂಮಿನಿಯಂ ನೇರ ಅಂಚನ್ನು ಬಳಸಲಾಗುತ್ತದೆ. ಅದಕ್ಕಾಗಿ ನೀವು ಈ ರೀತಿಯ ನೇರ ರೇಖೆಗಳನ್ನ ಅನ್ವಯಿಸಬೇಕು ಮತ್ತು ಅದನ್ನು ಉಜ್ಜುವ ಮೂಲಕ ಹೆಚ್ಚುವರಿ ಸಿಮೆಂಟ್ ಅನ್ನ ತೆಗೆದುಹಾಕಬೇಕು. ಈಗ ನೀವು ಪ್ರಯತ್ನಿಸಿ. ನೀವು ಈಗ ಪ್ಲಾಸ್ಟರ್ ಅನ್ನ ಮುಗಿಸಲು ಬಯಸುವಿರಾ? ಹೌದು ಮಹನೀಯರೇ, ಆದಿತು ಮಹನೀಯರೇ, ಆದ್ದರಿಂದ ಮರದ ಪ್ಲೇಟ್ ನಿಂದ ಅದು ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ನೀವು ಸ್ಟೀಲ್ ಪ್ಲೇಟ್ ಅನ್ನ ಬಳಸಬೇಕಾಗುತ್ತದೆ. ಸ್ಟೀಲ್ ಪ್ಲೇಟ್ ನೊಂದಿಗೆ ಅಂತಿಮ ಮುಕ್ತಾಯವನ್ನು ಮಾಡಿ. ಸ್ಲೇಟ್ನಲ್ಲಿ ಕಾಂಕ್ರೀಟ್ ಮೇಲ್ಮೈಯನ್ನ ಸುಗಮವಾಗಿಸಲು ಸ್ಟೀಲ್ ಪ್ಲೇಟ್ ಅನ್ನ ಬಳಸಲಾಗುತ್ತದೆ. ಹ್ಯಾಂಡಲ್ಗೆ ಜೋಡಿಸಲಾದ ಸ್ಟೀಲ್ ಪ್ಲೇಟ್ ಅನ್ನ ಒಳಗೊಂಡಿದೆ.
ಸ್ಟೀಲ್ ಪ್ಲೇಟ್ ಬಳಸುವಾಗ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ. ಸುರಕ್ಷತಾ ಕನ್ನಡಕ, ಹೆಲ್ಮೆಟ್ ಮತ್ತು ಕೈಗವಸುಗಳನ್ನು ಬಳಸಿ. ಧೂಳು ಮತ್ತು ಸಣ್ಣ ಕಾಂಕ್ರೀಟ್ ತುಂಡುಗಳನ್ನು ತಪ್ಪಿಸಲು ಡಸ್ಟ್ ಮಾಸ್ಕ್ ಅನ್ನು ಸಹ ಬಳಸಿ. ಸ್ಟೀಲ್ ಪ್ಲೇಟ್ ಅನ್ನು ಬಳಸುವ ಮೊದಲು ಕಾಂಕ್ರೀಟ್ ಅನ್ನು ಸರಿಯಾಗಿ ತಯಾರಿಸಿ. ಕಾಂಕ್ರೀಟ್ ಅನ್ನು ಸರಿಯಾದ ಪ್ರಮಾಣದಲ್ಲಿ ತಯಾರಿಸುವುದು ಮುಖ್ಯ. ಸಾಮಾನ್ಯವಾಗಿ ಕೆಲಸಗಾರರು ಸ್ಟೀಲ್ ಪ್ಲೇಟ್ ಚೂಪಾದ ಬ್ಲೇಡ್ನಿಂದ ತಮ್ಮ ಕೈಗಳನ್ನು ಕತ್ತರಿಸುತ್ತಾರೆ. ಆದ್ದರಿಂದ ಸುರಕ್ಷತಾ ನಿಯಮಗಳನ್ನು ಅನುಸರಿಸಿ ಕೆಲಸ ಮಾಡುತ್ತಾರೆ. ಕೆಲಸ ಮುಗಿದ ನಂತರ ಸ್ಟೀಲ್ ಪ್ಲೇಟ್ ಅನ್ನು ಸ್ವಚ್ಛಗೊಳಿಸಿ. ಹಾಗಾದರೆ ನಮ್ಮ ಸ್ಟೀಲ್ ಪ್ಲೇಟ್ ಅನ್ನು ಬಳಸುವ ಸರಿಯಾದ ಮಾರ್ಗ ಯಾವುದು? ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ. ಮೊದಲು ಕಾಂಕ್ರೀಟ್ ಅನ್ನು ಸರಿಯಾಗಿ ತಯಾರಿಸಿ. ನಿಮ್ಮ ಕೈಗಳನ್ನು ಕತ್ತರಿಸಿದಂತೆ ಎಚ್ಚರಿಕೆಯಿಂದ ಕೆಲಸ ಮಾಡಿ. ಕೆಲಸ ಮುಗಿದ ನಂತರ ಸ್ಟೀಲ್ ಪ್ಲೇಟ್ ಅನ್ನು ಸ್ವಚ್ಛಗೊಳಿಸಿ. ಟೈಲ್ ಲೆವೆಲಿಂಗ್ ಇಕ್ಕಳ ಅಥವಾ ಇಕ್ಕಳ ಬಳಕೆ. ಟೈಲ್ ಲೆವೆಲಿಂಗ್ ಇಕ್ಕಳ ಅಥವಾ ಇಕ್ಕಳವನ್ನು ಸರಿಯಾಗಿ ಬಳಸುವುದು ಹೇಗೆ ಎಂದು ನಮಗೆ ತಿಳಿಸಿ. ಟೈಲ್ ಅನ್ನು ಸ್ಥಾಪಿಸಲು ನಿಮಗೆ ಹೆಚ್ಚು ಸಮಯ ತೆಗೆದುಕೊಳ್ಳಬಾರದು. ಇಲ್ಲಿ ಈಗಾಗಲೇ ಒಂದು ಟೈಲ್ ಅನ್ನು ಸ್ಥಾಪಿಸಲಾಗಿದೆ ಮತ್ತು ನಾವು ಈಗಾಗಲೇ ಅದರ ಮಟ್ಟವನ್ನು ಸರಿಪಡಿಸಿದ್ದೇವೆ. ಈಗ ನಾವು ಟೈಲ್ ಕ್ಲಿಪ್ಗಳನ್ನು ಬಳಸಬೇಕಾಗಿದೆ. ಒಂದು ಟೈಲ್ ಕ್ಲಿಪ್ ಅನ್ನು ಇಲ್ಲಿ ಇರಿಸಿ. ಅಂತೆಯೇ ನಾವು ಇದರಲ್ಲಿ ಸ್ಪೇಸ್ಗಳನ್ನು ಹಾಕುತ್ತೇವೆ. ಈಗ ನಾವು ಇಲ್ಲಿ ಸ್ಥಾಪಿಸಿದ ಕ್ಲಿಪ್ನ ಮೇಲೆ ಟೈಲ್ ವೇಜ್ಗಳನ್ನು ಹಾಕೋಣ. ಒಂದನ್ನು ಈ ಕಡೆಯಿಂದ ಇನ್ನೊಂದು ಕಡೆಯಿಂದ ಅನ್ವಯಿಸಬೇಕಾಗುತ್ತದೆ. ಈಗ ನಾವು ಇದರ ಮಟ್ಟವನ್ನು ಸರಿಪಡಿಸಲು ಟೈಲ್ ಲೆವೆಲಿಂಗ್ ಇಕ್ಕಳವನ್ನು ಬಳಸುತ್ತೇವೆ. ಇದನ್ನು ಈ ರೀತಿ ಸರಿಪಡಿಸಿ ಮತ್ತು ಒತ್ತಿರಿ. ನೋಡಿ, ಈ ರೀತಿ ಮಾಡುವುದರಿಂದ ಈ ಭಾಗವು ಸಮತಟ್ಟಾಗಿದೆ. ಈಗ ನೀವು ಇದನ್ನು ಬಳಸಲು ಪ್ರಯತ್ನಿಸಿ. ಈಗ ನಿಮ್ಮ ಟೈಲ್ ಮಟ್ಟವಾಗಿದೆ. ಅಂತೆಯೇ ನೀವು ಟೈಲ್ನಲ್ಲಿ ವೇಜ್ಗಳನ್ನು ಮತ್ತು ಕ್ಲಿಪ್ಗಳನ್ನು ಸ್ಥಾಪಿಸಬೇಕು. ಆದರೆ ನೆನಪಿನಲ್ಲಿಡಬೇಕಾದ ಅಂಶವೇನೆಂದರೆ ಟೈಲ್ಸ್ ಅಳವಡಿಸಿದ 24 ಗಂಟೆಗಳ ನಂತರ, ಅಂದರೆ ಮರುದಿನ ಕ್ಲಿಪ್ಗಳನ್ನು ಒಡೆದು ಟೈಲ್ಸ್ನಿಂದ ವೇಜ್ಗಳನ್ನು ತೆಗೆಯಬೇಕು. ನಂತರ ಅಂಚುಗಳ ನಡುವಿನ ಅಂತರವನ್ನು ಗ್ರೌಂಟಿಂಗ್ ಮೂಲಕ ತುಂಬಬೇಕು. ಟೈಲ್ ಲೆವೆಲಿಂಗ್ ಇಕ್ಕಳವು ಟೈಲ್ ಸ್ಥಾಪನೆ ಸಮಯದಲ್ಲಿ ಟೈಲ್ ಮಟ್ಟವನ್ನು ಮತ್ತು ಪರಸ್ಪರ ಸಹ ಇರಿಸುತ್ತದೆ. ಈ ಇಕ್ಕಳ ಅಂಚುಗಳನ್ನು ಜೋಡಿಸಲು ಸಹಾಯ ಮಾಡುತ್ತದೆ. ಟೈಲ್ ಲೆವೆಲಿಂಗ್ ಇಕ್ಕಳವನ್ನು ಬಳಸುವಾಗ ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ಅನುಸರಿಸಿ. ಸುರಕ್ಷತಾ ಕನ್ನಡಕ, ಕೈಗವಸುಗಳನ್ನು ಮತ್ತು ಹೆಲ್ಮೆಟ್ ಅನ್ನು ಬಳಸಿ. ಇದರಿಂದ ನೀವು ಸುರಕ್ಷಿತವಾಗಿರಿ. ಅನುಸ್ಥಾಪನೆ ಪ್ರಕ್ರಿಯೆಯನ್ನು ಸುಲಭಗೊಳಿಸಲು ಅಂಚುಗಳನ್ನು ಸ್ವಚ್ಛವಾಗಿಸಿ ಮತ್ತು ಎಚ್ಚರಿಕೆಯಿಂದ ಇರಿಸಿ. ಅಂಚುಗಳ ನಡುವೆ ಇಕ್ಕಳವನ್ನು ನಿಧಾನವಾಗಿ ಇರಿಸಿ ಮತ್ತು ಅಂಚುಗಳನ್ನು ಜೋಡಿಸಲು ಅವುಗಳನ್ನು ನಿಧಾನವಾಗಿ ಇಣುಕಿ. ಇಕ್ಕಳವನ್ನು ನಿಧಾನವಾಗಿ ಬಿಗಿಗೊಳಿಸಿ ಮತ್ತು ಟೈಲನ್ನು ಸ್ಥಿರವಾಗಿ ಹಿಡಿದುಕೊಳ್ಳಿ. ಕೆಲಸ ಮುಗಿದ ನಂತರ ಟೈಲ್ ಲೆವೆಲಿಂಗ್ ಇಕ್ಕಳವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಮತ್ತು ಇತರ ಅಂಚುಗಳಿಗಾಗಿ ಅವುಗಳನ್ನು ತಯಾರಿಸಿ. ಆದ್ದರಿಂದ ನಮ್ಮ ಟೈಲ್ ಲೆವೆಲಿಂಗ್ ಇಕ್ಕಳವನ್ನು ಬಳಸಲು ಸರಿಯಾದ ಮಾರ್ಗ ಯಾವುದು? ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ. ಅಂಚುಗಳನ್ನು ಸ್ವಚ್ಛವಾಗಿ ಮತ್ತು ಎಚ್ಚರಿಕೆಯಿಂದ ಇರಿಸಿ. ಅಂಚುಗಳ ನಡುವೆ ಇಕ್ಕಳವನ್ನು ನಿಧಾನವಾಗಿ ಇರಿಸಿ. ನೀವು ಮುಗಿಸಿದ ನಂತರ ಟೈಲ್ ಲೆವೆಲಿಂಗ್ ಇಕ್ಕಳವನ್ನು ಸ್ವಚ್ಛಗೊಳಿಸಿ. ಕೆಲವು ಪ್ರಶ್ನೆಗಳಿಗೆ ಉತ್ತರಿಸುವ ಮೂಲಕ ತಮ್ಮ ತರಬೇತಿಗಳನ್ನು ಪರೀಕ್ಷಿಸೋಣ. ಕ್ರಾಸ್ ಲೈನ್ ಲೇಸರ್ ಮಟ್ಟವನ್ನು ಯಾವ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ? ಎ. ಸರಕುಗಳನ್ನು ಸರಿಯಾದ ದಿಕ್ಕಿನಲ್ಲಿ ಹೊಂದಿಸಲು. ಬಿ. ಲೇಸರ್ ಶೋ ನೋಡಲು. ಸಿ. ಸಮತಲ ರೇಖೆಗಳನ್ನು ಮಾಡಲು. ಕ್ರಾಸ್ ಲೈನ್ ಲೇಸರ್ ಮಟ್ಟವನ್ನು ಬಳಸುವ ಮೊದಲು ಯಾವ ಮೌಲ್ಯಮಾಪನ ಅಗತ್ಯ? ಎ. ಶಕ್ತಿಯ ಮೌಲ್ಯಮಾಪನ. ಬಿ. ನೀರಿನ ಮೌಲ್ಯಮಾಪನ. ಸಿ. ಭೂಮಿಯ ಮೌಲ್ಯಮಾಪನ.
ಟೈಲ್ ಲೆವೆಲಿಂಗ್ ಇಕ್ಕಳವನ್ನ ಯಾವುದಕ್ಕಾಗಿ ಬಳಸಲಾಗುತ್ತದೆ? ಎ ಟೈಲ್ಸ್ ಮಟ್ಟ ಮತ್ತು ಸಮವಾಗಿ ಜೋಡಿಸಲು, ಬಿ ಟೈಲ್ಸ್ ಕತ್ತರಿಸಲು, ಸಿ ಪೇಂಟ್ ಮಾಡಲು. ಸ್ಟೀಲ್ ಪ್ಲೇಟ್ ಬಳಸುವಾಗ ಯಾವ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು? ಎ ಹೌದು, ಬಿ ಇಲ್ಲ.